ಈಗ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಂಡಾಯದ ಟೀಮ್ ಆಕ್ಟಿವ್ ಆಗಿದೆ. ಮತ್ತೊಮ್ಮೆ ಬಂಡಾಯದ ಟೀಮ್ ಆಕ್ಟಿವ್ ಆಗಿದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಲಿದ್ದಾರೆ ಶ್ರೀರಾಮುಲು. ರೆಬಲ್ಸ್ ఢిల్లీ ದಂಡಯಾತ್ರೆಯಲ್ಲಿ ಶ್ರೀರಾಮುಲು ಕೂಡ ಭಾಗಿಯಾಗ್ತಾ ಇದ್ದಾರಾ? ಹಾಗಾದ್ರೆ ನಾಳೆಯೇ ಶ್ರೀರಾಮುಲು ಸೇರಿ ಭಿನ್ನರ ಬಣ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಶ್ರೀರಾಮುಲು. ರೆಬಲ್ಸ್ ದಿಲ್ಲಿ ದಂಡಯಾತ್ರೆಯಲ್ಲಿ ಶ್ರೀರಾಮುಲು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ 2 ಬಾರಿ ಬಣ ಬಡಿದಾಟದ ಜಿದ್ದಾಜಿದ್ದಿನ ಕಾಳಕ್ಕೆ ಸಂಬಂಧಪಟ್ಟಂತೆ 2 ಬಾರಿ ಯತ್ನಾಳ್ ಬಣ ಈಗಾಗಲೇ ದೆಹಲಿಗೆ ಹೋಗಿ ಬಂದಿದೆ. ಈಗ ಮತ್ತೊಮ್ಮೆ ದೆಹಲಿಗೆ ಹೋಗ್ಲಿಕ್ಕೆ ಈಗ ಬಣ ಬಡಿದಾಟದ ನಡುವೆ ದೆಹಲಿಗೆ ಹೋಗುವ ಮುನ್ನವೇ ಈಗ ದಾವಣಗೆರೆಯ ಸಚಿವ ಸಿದ್ದೇಶ್ವರ ನಿವಾಸದಲ್ಲೂ ಕೂಡ ಈ ಬಗ್ಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾ ಅವರು ರಾಜ್ಯ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಣಗಳ ಜಿದ್ದಾಜಿದ್ದಿ ಕಾಳಗವೇ ನಡೀತಾ ಇದೆ. ಈಗ 2 ಬಾರಿ ಯತ್ನಾಳ್ ಹೈಕಮಾಂಡ್ನ ಭೇಟಿ ಮಾಡಿ ಬಂದಿದ್ರು ಕೂಡ ಈಗ ಮತ್ತೊಮ್ಮೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಖಂಡಿತವಾಗ್ಲೂ ಶ್ರೀಕಾಂತ್, ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಅಧ್ಯಕ್ಷರ ಬದಲಾವಣೆಗೆ ಸಾಕಷ್ಟು ಒಂದು ಪೈಪೋಟಿನೇ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಬಾರಿ ರೆಬಲ್ಸ್ ಟೀಮ್ ಒಂದ್ ಕಡೆ ಸಭೆಗಳನ್ನು ಮಾಡ್ತಾ ಇದೆ. ಅದ್ರ ಜೊತೆಗೇನೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು, ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೆದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಮಾಡಿರುವಂತದ್ದು. ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲೂ ಕೂಡ ಸಾಕಷ್ಟು ಬಾರಿ 3-4 ಸಭೆಗಳನ್ನು ಕೂಡ ಮಾಡಿದ್ದಾರೆ. ಮೊನ್ನೆಯಷ್ಟೇ ದಾವಣಗೆರೆ ಸಿದ್ದೇಶ್ವರ ಅವರ ಒಂದು ನಿವಾಸದಲ್ಲೂ ಕೂಡ ಈಗಾಗಲೇ ಸಭೆಯನ್ನು ಕೂಡ ರೆಬಲ್ಸ್ ಟೀಮ್ ಅವರು ಕೂಡ ಮಾಡಿರುವಂತದ್ದು. ಅದರ ಮಧ್ಯೆಯೂ ಕೂಡ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ವಿಜಯೇಂದ್ರ ವಿರುದ್ಧ ಯಾರೆಲ್ಲ ತಿರುಗಿ ಬಿದ್ದಿರ್ತಕ್ಕಂಥ ನಾಯಕರು ಇರ್ಬೋದು, ಮತ್ತೆ ಅವರು ಯಾವ ರೀತಿಯಾದಂತಹ ಹಿರಿಯ ನಾಯಕರೊಟ್ಟಿಗೆ ನಡ್ಕೊಳ್ತಾ ಇದ್ದಾರೆ, ಮತ್ತೆ ಅವರಿಗೆ ಯಾವ ರೀತಿಯಾದಂತಹ ಪಕ್ಷದಲ್ಲಿ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದಿಷ್ಟು ದೂರುಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರಿಗೂ ಕೂಡ ದೂರು ಸಲ್ಲಿಸಿರುವಂತದ್ದು. ಇದರ ಮಧ್ಯೆಯೂ ಕೂಡ ಈಗಾಗಲೇ ವಿಜಯೇಂದ್ರ ಟೀಮ್ ಒಂದ್ ಕಡೆ ಇರುವಂತದ್ದು, ರೆಬಲ್ಸ್ ಟೀಮ್ ಒಂದ್ ಕಡೆ ಇರುವಂತದ್ದು. ಇದ್ರ ಮಧ್ಯೆ ತಟಸ್ಥವಾಗಿ ಇರ್ತಕ್ಕಂಥ ಒಂದಿಷ್ಟು ನಾಯಕರ ಒಂದು ಸಹಮತವನ್ನು ಪಡೆಯುವ ಒಂದು ನಿಟ್ಟಿನಲ್ಲೂ ಕೂಡ ರೆಬಲ್ಸ್ ಟೀಮ್ ಈಗಾಗಲೇ ಮುಂದಾಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಸಂಸದರಿದ್ದಾರೆ ಅವರ ಒಂದು ಬೆಂಬಲವನ್ನು ಯತ್ನಾಳ್ ಅವರು ಪಡೆದುಕೊಳ್ಳುವ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸರ್ಕಸ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಅವರ ಪರವಾಗಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೇನೆ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಇರ್ಬೋದು, ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಕೂಡ ಎಲ್ಲ ಒಂದ್ ಕಡೆ ರೆಬಲ್ಸ್ ಟೀಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಅಧ್ಯಕ್ಷರ ಬದಲಾವಣೆಗೆ ಪರೋಕ್ಷವಾಗಿ ಅವರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಸಾಕಷ್ಟು ಹರಿದಾಡ್ತಾ ಇರುವಂತದ್ದು. ಇದರ ಮಧ್ಯೆ ನಾಳೆ ಏನು ವಿ ಸೋಮಣ್ಣ ಅವರು ತಮ್ಮ ಒಂದು ನಿವಾಸದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರೆಬಲ್ಸ್ ಟೀಮ್ ನಲ್ಲಿ ಯಾರೆಲ್ಲ ನಾಯಕರಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಒಂದು ಪೂಜೆಗೆ ಈಗಾಗಲೇ ಆಹ್ವಾನವನ್ನು ಕೂಡ ಕೊಟ್ಟಿರುವಂತದ್ದು. ಕೇವಲ ಇದು ಪೂಜೆಯ ನೆಪ ಅಷ್ಟೇ. ಆದ್ರೆ ಈ ಒಂದು ಪೂಜೆಯ ನೆಪದಲ್ಲಿ ನಾಳೆ ಏನು ರೆಬಲ್ಸ್ ಟೀಮ್ ಅವರು ಮತ್ತೆ ದೆಹಲಿಗೆ ತೆರಳುವ ಒಂದು ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಮತ್ತೊಮ್ಮೆ ಮನವರಿಕೆ ಮಾಡುವ ಒಂದು ನಿಟ್ಟಿನಲ್ಲೂ ಕೂಡ ಇಂದು ಮತ್ತೊಮ್ಮೆ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಈ ಒಂದು ಸಭೆಯಲ್ಲಿ ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಗೊಂದಲಗಳಿರ್ಬೋದು, ವಿಜಯೇಂದ್ರ ಅವರ ಒಂದು ನಡೆ ಇರ್ಬೋದು, ಮತ್ತೆ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಂತಹ ನಾಯಕರ ಅವರ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೆ ತೆಗೆದುಕೊಂಡು ಬಂದು ಹೇಗಾದ್ರೂ ಮಾಡಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇದ್ರ ಜೊತೆಗೇನೆ ಏನು ಈಗಾಗಲೇ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಕೂಡ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಈಗಾಗಲೇ ಅವರನ್ನು ಕೂಡ ರೆಬಲ್ಸ್ ಟೀಮ್ ಅವರು ಸಂಪರ್ಕ ಮಾಡಿರುವಂತದ್ದು. ಹಾಗಾಗಿ ಅವ್ರಿಗೂ ಕೂಡ ಈಗಾಗಲೇ JP ನಡ್ಡಾ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅವರು ಕೂಡ ಕರೆ ಮಾಡಿ ಏನೇ ಸಮಸ್ಯೆ ಇದ್ರೂ ಕೂಡ ಬಹಿರಂಗ ಹೇಳಿಕೆಗಳು ಬೇಡ, ದೆಹಲಿ ಹೈಕಮಾಂಡ್ ನಾಯಕರು ನಿಮ್ಮ ಒಂದು ಸಮಸ್ಯೆಯನ್ನು ಕೂಡ ಆಲಿಸ್ತಾರೆ, ನೀವು ದೆಹಲಿಗೆ ಬನ್ನಿ ಮಾತಾಡಿ ಅಂತ ಹೇಳಿ ಕೂಡ ಈಗಾಗಲೇ ಅವ್ರಿಗೂ ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ರೆಬಲ್ಸ್ ಟೀಮ್ ನ ಒಂದು ಜೊತೆಗೂಡಿ ಶ್ರೀರಾಮುಲು ಅವರು ಕೂಡ ದೆಹಲಿಗೆ ತೆರಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ
ಶ್ರೀರಾಮುಲು ಅವ್ರಿಗೂ ಕೂಡ ತಮಗೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ನಡೆದಂತಹ ಒಂದಿಷ್ಟು ಅಸಮಾಧಾನ ಇರ್ಬೋದು, ಅವರು ಕೂಡ ಸ್ವತಃ ಹೇಳ್ಕೊಂಡಿರುವಂತದ್ದು ಅವಮಾನಕರವಾದಂತಹ ಘಟನೆ ಕೂಡ ನಡೆದಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿರುವಂತದ್ದು. ಹಾಗಾಗಿ ಪ್ರಸ್ತುತ ಅವರ ವಿರುದ್ಧ ನಡೆದಂತಹ ಷಡ್ಯಂತ್ರಗಳು ಇರ್ಬೋದು, ಅವರ ಮೇಲೆ ಬಂದಂತಹ ಆರೋಪಗಳು ಇರ್ಬೋದು, ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಮುಂದಿಟ್ಟು ತಮ್ಮ ಒಂದು ದೂರು ಸಲ್ಲಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಒಟ್ನಲ್ಲಿ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತಕ್ಕಂಥ ಒಂದಿಷ್ಟು ನಾಯಕರು ಈಗಾಗಲೇ ಬಿಗಿ ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಇದ್ರ ಜೊತೆ ರೆಬಲ್ಸ್ ಟೀಮ್ ಅವರು ಕೂಡ ಸತತ ಸುಮಾರು ತಿಂಗಳುಗಳಿಂದಲೂ ಕೂಡ ಈ ಒಂದು ವಿಚಾರಕ್ಕಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ತಂಡಕ್ಕೂ ಕೂಡ ಯಾರೆಲ್ಲ ಅಸಮಾಧಾನ ನಾಯಕರು ಸೇರ್ಪಡೆಯಾಗ್ತಾ ಇದ್ದಾರೆ ಅವರಿಂದ ಮತ್ತಷ್ಟು ಬಲ ಬಂದಂತಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಮೇಲೆ ಹೆಚ್ಚೆಚ್ಚು ಒತ್ತಡವನ್ನು ಹಾಕಿ ಅತಿ ಶೀಘ್ರದಲ್ಲೇ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅವರು ಕೂಡ ಎಲ್ಲಾ ರೀತಿಯಾದಂತಹ ಕಸರತ್ತನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ದೆಹಲಿಯ ನಾಯಕರ ಭೇಟಿ ಬಳಿಕ ದೆಹಲಿ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಯತ್ನಾಳ್ ಅಂಡ್ ಟೀಮ್ ಅವ್ರಿಗೆ ಅವರ ಒಂದು ದೂರಿಗೆ ಪೂರಕವಾಗಿ ಅವರು ಸ್ಪಂದನೆ ಕೊಡ್ತಾರ ಅಥವಾ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾರ, ಇನ್ ಕೇಸ್ ಏನಾದ್ರು ಅಧ್ಯಕ್ಷರ ಬದಲಾವಣೆ ಆದ್ರೆ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗ್ಬೋದು, ಮತ್ತೆ ಕಾರ್ಯಕರ್ತರಿಗೆ ಇರ್ಬೋದು, ಒಂದಿಷ್ಟು ನಾಯಕರು ಯಾವ ರೀತಿಯಾದಂತಹ ತಿರುಗು ಬೀಳಬಹುದು, ಪಕ್ಷದ ವಿರುದ್ಧ ಇರ್ಬೋದು, ಯತ್ನಾಳ್ ಟೀಮ್ ವಿರುದ್ಧ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ಸಮಾಲೋಚನೆ ಮಾಡಿ ನಂತರ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುವಂತದ್ದು. ಆಗ ಒಟ್ನಲ್ಲಿ ಏನು ಈಗ ರೆಬಲ್ಸ್ ಟೀಮ್ ಅವರು ಈಗ ದೆಹಲಿ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದು, ಹೈಕಮಾಂಡ್ ನಾಯಕರು ಕೂಡ ಏನ್ ತೀರ್ಮಾನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಶ್ರೀಕಾಂತ್, ಥ್ಯಾಂಕ್ ಯು ರೇಣುಕಾ ನಿಮ್ಮೆಲ್ಲ ಮಾಹಿತಿಗಾಗಿ.